ಎಲ್ಲರಿಗೂ ನಮಸ್ಕಾರ. ಆ, ಈಗ ಪ್ರೀಮಿಯರ್ ಆಗ್ತಿದ್ದು 3ನೇ ಪ್ರೀಮಿಯರ್ ನಮಗೆ. ನಾವು ಪುತ್ತೂರಲ್ಲಿ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಈಗ ಬ್ಯಾಂಗ್ಳೂರಲ್ಲಿ. ಪುತ್ತೂರಲ್ಲಿ ಮಾಡಿದಾಗ ಒಂದು ರೀತಿ ಫೀಲ್ ಆಯಿತು, ಮಂಗಳೂರಲ್ಲಿ ಮಾಡಿದಾಗ ಇನ್ನೊಂದು ಥರ ಫೀಲ್ ಆಯಿತು. ಇವತ್ತು ಬ್ಯಾಂಗ್ಳೂರಲ್ಲಿ ನನಗೆ ತುಂಬ ಖುಷಿ ಆಯ್ತು, ಯಾಕಂದರೆ ಪ್ರತಿಯೊಂದು ಸೀನನ್ನು ಜನ ಎಂಜಾಯ್ ಮಾಡ್ತಿದ್ರು, ಕ್ಲ್ಯಾಪ್ ಮಾಡುತ್ತಿದ್ರು. ಆ ಕ್ಯಾರೆಕ್ಟರ್ ಮಾತಾಡಬೇಕಾದ್ರೆ ಕೌಂಟ್ರ್ ಕೊಡ್ತಿದ್ರು, ಸಿಳ್ಳೆ ಚಪ್ಪಾಳೆ ಅದೆಲ್ಲ ಕೇಳ್ತಿದ್ದಾಗ ಒಂದು ಅದೇನೋ ಸಾರ್ಥಕ ಭಾವ ಅಂತ ಹೇಳ್ತೀವಲ್ಲ, ನಾವು ಏನೋ ಮಾಡಿದ್ದೀವಿ, ನಮ್ಗೆ ಖುಷಿ ಕೊಟ್ಟಿದೆ, ನಮ್ಮ ಹಾರ್ಡ್ ವರ್ಕಿಗೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಾವು ಹೇಳ್ತಿದ್ದೀವಲ್ಲ, ಆ ಒಂದು ಫೀಲ್ ಆಗುತ್ತೆ. ಬಟ್ ಇದನ್ನು ತುಂಬ ಜನ ನೋಡಬೇಕು. ಈಗಾಗಲೇ ಇವತ್ತು 3ನೇ ದಿವಸಕ್ಕೆ 1000ದಷ್ಟು ಜನ ನೋಡಿದ್ದಾರೆ ಈ ಮೂವಿನ. ನಮಗೆ ಬೆಳಗ್ಗೆಯಿಂದ ನಿನ್ನೆಯಿಂದ ಸಿಕ್ಕಾಪಟ್ಟೆ ಏನು ರಿವ್ಯೂಸ್ ಬರ್ತಾ ಇದೆ, ರಿವ್ಯೂಸ್ ಬರ್ದಾಗ್ತಿದ್ದಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ನಮಗೆ ವಾಟ್ಸಪ್ಪಲ್ಲಿ ಕಳಿಸ್ತಿದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ. ಸೊ ಈಗ 1000 ಜನ ನೋಡಿದ್ದಾರೆ. ಇದು 1 ಲಕ್ಷಕ್ಕೆ ದಾಟಲಿ, 1 ಕೋಟಿಗೆ ದಾಟಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ ರಾಮಚಂದ್ರ. ಕನಸಿನೆಡೆಗೆ ಮೊದಲನೇ ಹೆಜ್ಜೆ. ನಾನು ಯಾವಾಗಲೂ ಸಿನಿಮಾ ನೋಡುವಾಗ ಅಂದ್ಕೊಳ್ತಿದ್ದೆ, ಇದರಲ್ಲಿ ಒಂದ್ಸಲ ನಾನು ಬರಬೇಕಲ್ಲ, ಈ ಶಿಳ್ಳೆ ಚಪ್ಪಾಳೆ ಎಲ್ಲ ನನಗೂ ಸಿಗಬೇಕಲ್ಲ ಅಂತ. ಇವತ್ತು ಅದೊಂದು ಆಸೆ ಈಡೇರಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಚಿತ್ರತಂಡಕ್ಕೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಶ್ರಮಿಸಿದ್ದಾರೆ. ಎಲ್ರಿಗೂ ಇದೊಂದು ಸಕ್ಸಸ್ ರಿಸಲ್ಟ್ ಸಿಗಲೇಬೇಕು ಅಂತ ಕಾಯ್ತಾ ಇದ್ದೀವಿ. ನೋಡೋಣ. ಇಲ್ಲಿಂದ ಇದು ನಿಮ್ಮ ಸಿನಿಮಾ. ದಯವಿಟ್ಟು ಸಿನಿಮಾಗೆ ಬಂದು ಸಿನಿಮಾ ನೋಡಿ, ನಿಮ್ಗೊಂದು ಒಳ್ಳೆ ಫ್ರೆಶ್ ಫೀಲಿಂಗ್ ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಹೇಳ್ತಾನೆ ಇದ್ದೆ, ಏನಂದರೆ ವೀಕೆಂಡ್ಸ್ ಬಂತಂದರೆ ಸ್ವಲ್ಪ ಈ ಕಾಡ್ಗೀಡ್ಗೆಲ್ಲ ಹೋಗಿ ಈ ಕಡೆ ಗ್ರೀನರಿ ಇರೋ ಕಡೆ ನೋಡಿ ವಿಡಿಯೋ ಮಾಡಿ ಇನ್ಸ್ಟಾ ರೀಲ್ಸಲ್ಲೆಲ್ಲ ಹಾಕ್ತೀರಾ. ಬಟ್ ನಮ್ಮ ಸಿನಿಮಾಗೆ ಬನ್ನಿ, ನಮ್ಮ ಸಿನಿಮಾದಲ್ಲಿ ಗ್ರೀನರಿನೂ ಇದೆ, ಲವ್ ಸ್ಟೋರಿನೂ ಇದೆ, ಈ ಕಡೆ ಥ್ರಿಲ್ಲಿಂಗು ಇದೆ. ಸೊ ಇದೆಲ್ಲವನ್ನು ಕೊಡುವಂಥ ಸಿನಿಮಾ. ಸೊ ಈ ವೀಕೆಂಡ್ ಮಿಸ್ ಮಾಡಿದೆ ನಮ್ಮ ಸಿನಿಮಾ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ಇವತ್ತು ನಾವು ಏನು ಪ್ರೀಮಿಯರ್ ಶೋ ಮಾಡಿದ್ವಿ, ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಂತ ಏನು ಮಾಡಿದ್ವಿ, ಈ ಪ್ರೀಮಿಯರ್ ಶೋಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ನಮ್ಮ ಇಡೀ ತಂಡದ ಕಡೆಯಿಂದ ಅವರಿಗೆ ಧನ್ಯವಾದಗಳು. ಹಾಗೆ ಇಡೀ ಮೀಡಿಯಾ ಏನಿವತ್ತು ಡಿಜಿಟಲ್ ಇರ್ಬೋದು, ಪ್ರತಿಯೊಬ್ಬರು ಬಂದಿರತಕ್ಕಂಥದ್ದು ಈ ಶೋಗೆ ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಯಿತು. ನಾನು ಫಸ್ಟು ಏನು ಎಕ್ಸೈಟ್ಮೆಂಟಲ್ಲಿ ಈ ಸಿನಿಮಾನ ಒಪ್ಕೊಂಡು ರಕ್ಷಿತ ಆವತ್ತು ಏನು ಸ್ಟೋರಿ ಹೇಳಿದ್ನೋ, ಅವತ್ತು ಏನು ಎನರ್ಜಿ ಇತ್ತು, ಆ ಎನರ್ಜಿ ಇವತ್ತೂ ಹಾಗೇ ಇದೆ. ಆವತ್ತು ನನ್ನ ತಲೆಯಲ್ಲಿ ಏನು ಓಡ್ತಿತ್ತೋ ಅದು ಇವತ್ತು ಸಾರ್ಥಕ ಅನಿಸ್ತು. ಯಾಕಂದರೆ ನಿನ್ನೆ ಮಂಗಳೂರಲ್ಲಿ ಪ್ರೀಮಿಯರ್ ಶೋ ನೋಡಿದವಾಗ ಮಂಗಳೂರದ್ದು ಒಂದು ಸ್ವಲ್ಪ ಸೊಗಡು ಇರ್ಬೋದು, ಮಂಗಳೂರು ಭಾಷೆ ಇರ್ಬೋದು, ಅದಕ್ಕೋಸ್ಕರ ಅವ್ರು ಒಪ್ಕೊಂಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಜನ ನೋಡಿ, ಅಂದರೆ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ನೋಡಿ ಏನು ಹೇಳ್ತಾರೆ ಅನ್ನೋದು ಒಂದು ಚೂರು ಎಲ್ಲೋ ಒಂದು ಆತಂಕ ಇತ್ತು. ಬಟ್ ಇವತ್ತು ಇಲ್ಲಿನ ಪ್ರೇಕ್ಷಕರು ನೋಡಿ ಒಂದಷ್ಟು ಜನ ಪಬ್ಲಿಕ್ಕು ಬಂದಿದ್ದರು, ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದರು, ಅದಾಗಿ ಮೀಡಿಯಾದವ್ರಿಗೂ ಎಲ್ಲರೂ ಎಲ್ಲ ಕ್ಯಾಟಗರಿಯವರು ಇವತ್ತು ಬಂದು ಮಾತಾಡಿದ್ದಂಥ ರೀತಿ, ಇವತ್ತು ಪ್ರತಿಯೊಂದು ಪಾತ್ರದ ಬಗ್ಗೆ ಪ್ರತಿಯೊಂದು ಸೂಕ್ಷ್ಮತೆ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಸ್ಟೋರಿ ಬಗ್ಗೆ ಇರ್ಬೋದು, ಪ್ರತಿಯೊಂದು ಮಾತಾಡಿದ ರೀತಿ ನನಗೆ ಬೇರೆ ಥರದ ಅನುಭವ ಆಯಿತು. ಅಂದರೆ ಸುಮ್ಮನೆ ಬಂದು ಯಾರೂ ಇದು ಮಾಡಲ್ಲ, ರಿವ್ಯೂಸ್ ಕೊಡಲ್ಲ, ಚೆನ್ನಾಗಿದೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ಆ ಥರದ್ದಿಲ್ಲ. ಇವತ್ತು ನಮಗೆ ಬಂದಿರ್ತಕ್ಕಂಥವ್ರು ಕೆಲವೊಬ್ಬರು, ಅಂದರೆ ಒಂದು ಸ್ವಲ್ಪ ಜನನೇ ಆದ್ರೂ ಆ ಸ್ವಲ್ಪ ಜನನೇ ತುಂಬ ಆಟ್ಲಿ ಈ ಸಿನಿಮಾನ ನೋಡಿರೋಂಥ ರೀತಿ, ಅವ್ರ ತಲೆಗೆ ಏನು ಬಂತು, ಅವ್ರು ಏನು ನೋಡಿದ್ರು ಅದು ಆಟ್ಲಿ ಅವರು ನಮ್ಮನ್ನು ವಿಶ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳೆ ಅಂದರೆ ಜುಲೈ 4 ನಾಳೆ ಕರ್ನಾಟಕದಾದ್ಯಂತ ನಿಮ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಖಂಡಿತವಾಗಲೂ ಈ ಸಿನಿಮಾನ ಒಂದು ಸಲ ಬಂದು ನೋಡುವಂಥವ್ರು ಒಂದು 4 ಜನಕ್ಕೆ ಹೇಳೋದಂತೂ ಖಂಡಿತ. ಯಾಕಂದರೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ವಿ, ಅಷ್ಟು ನಂಬಿಕೆಯಿಂದ ಹೇಳ್ತಿದ್ವಿ. ಯಾಕಂದರೆ ಇಡೀ ತಂಡ ಅಷ್ಟೇ ನಂಬಿಕೆಯಿಂದ, ಅಷ್ಟೇ ಶ್ರದ್ಧಾ ಭಯಭಕ್ತಿಯಿಂದ ಕೆಲಸ ಮಾಡಿರೋದ್ರಿಂದ ಈ ಸಿನಿಮಾ ನಮಗೆ ಒಂದು ಲೆವೆಲ್ಗೆ ಮನ್ಸಾರೆ ನಮಗೆ ಆ ತಲೆಯಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ಗಿರ್ಬೋದು, ಎಲ್ಲ ಸೇರ್ ಮಾಡಿರೋರಿಗಿರ್ಬೋದು, ಆ ತಲೆಯಲ್ಲಿ ಇರುತ್ತೆ ಒಂದಷ್ಟು, ಹೇಗೆ ಎತ್ತ ಅಂತ. ಸರ್ ಚಿಂತೆ ಬಿಟ್ಟಿದ್ದೀನಿ ಸರ್, ನಾನು ಹೇಳ್ತಾ ಇದ್ದೀನಿ ಸರ್, ನಾನು ಚಿಂತೆ ಮಾಡಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇಡೀ ತಂಡಕ್ಕೆ ನಾನು ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ನಿಮಗೆಲ್ರಿಗೂ ಗೆಲುವು ಸಿಕ್ಕಿದೆ. ಅದನ್ನು ಮಾತ್ರ ಮನ್ಸಾರ ಹೇಳ್ತೀನಿ. ಇವತ್ತು ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಗೆಲುವು ಸಿಕ್ಕಿದೆ. ಯಾಕೆ ಗೆಲುವು ಸಿಕ್ಕಿದೆ ಅಂದರೆ, ನಾನು ಮಾಡಿರೋಂಥ ಸಿನಿಮಾಗಳು, ಒಂದಷ್ಟು ಸಿನಿಮಾಗಳು, ನನಗಿರೋಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್, ಒಂದಷ್ಟು ವರ್ಷದಲ್ಲಿ ಈ ಸಿನಿಮಾ ಒಂದು ಅಚ್ಚುಕಟ್ಟಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ, ತುಂಬ ಅದ್ಭುತವಾಗಿ ಈ ಸಿನಿಮಾ ಮಾಡಿರೋದು. ಟ್ರೈಲರ್ ಲಾಂಚ್ ದಿನವೇ ಹೇಳಿದ್ದೆ, ಮಲಯಾಳಂ ಒಬ್ಬರೆಲ್ಲ ಕಂಟೆಂಟ್ ಕೊಡೋದು, ಕರ್ನಾಟಕದವರು ಕಂಟೆಂಟ್ ಕೊಡ್ತಾರೆ, ಕಂಟೆಂಟ್ ಜೊತೆಗೆ ಒಳ್ಳೆ ಸ್ಕ್ರಿಪ್ಟು ಬರೀತಾರೆ, ಒಳ್ಳೆ ಕತೆ, ಒಳ್ಳೆ ಸ್ಕ್ರೀನ್ ಪ್ಲೇ ಎಲ್ಲನೂ ಇದೆ ಅಂತ. ಅದು ನಿಜವಾದ ಹೀರೋ ಇವರೇ ರಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಕರ್ನಾಟಕದ ಜನತೆ ಬನ್ನಿ, ನೀವು ಒಂದು ಸಲ ಒಬ್ಬರು ಸಿನಿಮಾ ನೋಡಿದ್ರೆ 4 ಜನಕ್ಕೆ ಹೇಳ್ತೀರಾ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಮಾತಾಡ್ಬೋದಾ? ಸೊ ಜಂಗಲ್ ಮಂಗಲ್ ನಮಸ್ಕಾರ ಎಲ್ಲರಿಗೂ. ಜಂಗಲ್ ಮಂಗಲ್ ಈಗ ತಾನೇ ಜಂಗಲ್ ಮಂಗಲ್ ನೋಡ್ಕೊಂಡಿದ್ದೀವಿ. ಏನು ಹೇಳೋದು, ಇಷ್ಟು ಸಿಂಪಲ್ ಆಗಿ ಇಷ್ಟೊಂದು ಥ್ರಿಲ್ ಕೊಡ್ಬೋದು ಅಂತ ಈ ಫಿಲಮ್ ನೋಡೇ. ಏಕೆಂದರೆ ಸಖತ್ ಸಿಂಪಲ್ ಸ್ಟೋರಿ, ಎಲ್ಲೋ ಒಂದು ಜಾಗದಲ್ಲಿ ನಡೆಯೋ ಸ್ಟೋರಿ. ಅದನ್ನು ಇಷ್ಟು ಚೆನ್ನಾಗಿ ಪ್ರತಿ ಸೀನ್ಗಳು, ಪ್ರತಿ ಹಂತದಲ್ಲೂ ಟ್ವಿಸ್ಟ್ಗಳಿದೆ, ಪ್ರತಿ ಹಂತದಲ್ಲೂ ಎಕ್ಸೈಟ್ ಮಾಡುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಭಾರಿ ಖುಷಿ ಆಯಿತು. ಈ ಥರ ಫಿಲಮ್ಗಳು ಹೆಚ್ಚು ಬರಬೇಕು. ನಾನು ಆಲ್ರೆಡಿ ಇದನ್ನು ಮುಂಚೆ ನೋಡಿದ್ದೆ. ಸೊ ಮೇಡಮ್ ಅವ್ರು ಹೇಳ್ತಾರೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸು, ಅಂದರೆ ತುಂಬ ಸಹಜವಾಗಿ ಇರೋವಂಥ ಸ್ಟೋರಿ. ಬಟ್ ಈಚ್ ಸೀನ್ ಅನ್ಎಕ್ಸ್ಪೆಕ್ಟೆಡ್, ಏನು ಅಂತ ಹೇಳೋಕ್ಕೆ ಆಗಲ್ಲ. ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿದೆ, ಸಖತ್ ಥ್ರಿಲ್ಲಿಂಗ್ ಆಗಿದೆ, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ಎಲ್ಲರೂ ಬಂದು ಒಂದ್ಸಲ ಥಿಯೇಟ್ರಲ್ಲಿ ನೋಡಿ ಸಿನಿಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್, ಹೊಸ ಟೀಮು ಅನ್ಸೋದೇ ಇಲ್ಲ. ಡೈರೆಕ್ಟರ್ ತುಂಬ ಚೆನ್ನಾಗಿ ಒಂದು ಸ್ಟೋರಿನ ಲೈನ್ನ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ಟೀಮ್ಗೆಲ್ಲ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ಬನ್ನಿ ಎಲ್ಲರೂ ಜಂಗಲ್ ಮಂಗಲ್ ಎಲ್ಲ ಥ್ರಿಲ್ ಅನುಭವಿಸಿ ನೀವು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಜಂಗಲ್ ಮಂಗಲ್ ನಮ್ಮ ಸ್ನೇಹಿತರಂತ ರಕ್ಷಿತ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಕಟ್ಕೊಟ್ಟಾರ. ನಮ್ಮ ನಾಡಿನಾಗ ಆಯಾ ರೀಜನ್ ಒಳಗೆ ಆಯಾ ಡೈಲೆಕ್ಟ್ ಇರ್ತಾವಲ್ಲ, ಆ ಡೈಲೆಕ್ಟಿಗೆ ಹೊಂದ್ಕೊಂಡು ಲೈಫ್ ಇರ್ತೈತಿ. ಮತ್ತು ಅದರದ್ದೇ ಆದಂಥ ಆ ಡೈಲೆಕ್ಟಿಗೆ ಒಗ್ಗುವಂಥ ಅದರದ್ದೇ ಆದಂಥ ಟೈಮಿಂಗಲ್ಲಿ ಹ್ಯೂಮರು ಕ್ರಿಯೇಟ್ ಆಗೈತಿ. ಆ ಹ್ಯೂಮರ್ನ ಭಾಳ ಚಂದ ಯೂಸ್ ಮಾಡ್ಕೊಂಡಾರ ಈ ಕಥೆಯೊಳಗೆ, ಅವ್ರು ಹೇಳಕೊಂಡಿರುವಂಥ ಕಥೆಯೊಳಗೆ. ಆ್ಯಂಡ್ ಪುತ್ತೂರವರು ನಮ್ಮ ನಿರ್ದೇಶಕರು. ಸೊ ಹೀಗಾಗಿ ಆ ಭಾಗದ ಆ ನೆಲದ ಅಲ್ಲಿ ಸುತ್ತಮುತ್ತ ಒಂದು ಜಾಗನ ಹುಡ್ಕೊಂಡು ಅಲ್ಲೂ ಒಂದು ಕಥೆನ ಕಟ್ಕೊಟ್ಟಾರೆ. ಆ್ಯಂಡ್ ನಮ್ಮ ಯಶ್ ಶೆಟ್ಟರು ಪೋಷಕ ನಟರಾಗಿ, ಖಳನಾಯಕರಾಗಿ ಭಾಳ ಇಷ್ಟ ಆಗ್ತಿದ್ರು. ಆ್ಯಂಡ್ ನೀನಾಸಮ್ ಮತ್ತು NSD ಔಟ್ಪುಟ್ ಅವರು ಡಬಲ್ ಡಿಗ್ರಿ ಇದ್ದಂಗೆ. ಸೊ ಅವ್ರದ್ದು ಅವರು ಲೀಡಾಗಿ ಸಿನಿಮಾಗಳು ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಆ್ಯಂಡ್ ಸೂಜಿದಾರ ಮಾಡಿದಾಗ ಭಾಳ ಖುಷಿಯಾಗಿತ್ತು. ಆ್ಯಂಡ್ ಇವಾಗ ಈ ಸಿನಿಮಾ ಜಂಗಲ್ ಮಂಗಲ್ ಆ್ಯಂಡ್ ಇನ್ನೊಂದು ಈ ಸಿನಿಮಾದ ಎಡಿಟರ್ ಜೊತೆಗೆ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲೂ ಕೂಡ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಈಸ್ ಅನ್ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಮೇಡಮ್ ಅವರು ಸ್ಮಾಲ್ ಸ್ಕ್ರೀನಲ್ಲಿ ಐ ಥಿಂಕ್ ಎಲ್ರಿಗೂ ಭಾಳ ಚಿರಪರಿಚಿತರಾಗಿರ್ತಾರೆ. ಆ್ಯಂಡ್ ಇಲ್ಲಿ ಈ ಸಿನಿಮಾದಿಂದ ಇನ್ನೂ ಹೆಚ್ಚು ಜನಕ್ಕೆ ತಲುಪ್ತಾರೆ. ಆಮೇಲೆ ತುಂಬ ಸಹಜವಾಗಿ ಅಭಿನಯಿಸುವಂಥ ಒಬ್ಬರು ಕಲಾವಿದರು. ಆ್ಯಂಡ್ ನಮ್ಮ ಮಂಜು ಉಗ್ರಂ ಸಿನಿಮಾಯಿಂದ ಹಿಡಿದು ರೀಸೆಂಟಾಗಿ ಮ್ಯಾಕ್ಸ್ ಆಗಿರ್ಬೋದು, ಮತ್ತು ಮೂರನೇ ಕೃಷ್ಣಪ್ಪ ಆಗಿರ್ಬೋದು, ಪ್ರತಿ ಸಿನಿಮಾದಲ್ಲೂ ಪ್ರತಿ ಪಾತ್ರದಲ್ಲೂ ಕೂಡ ನಮಗೆ ಎಲ್ರಿಗೂ ಹತ್ತಿರ ಆಗ್ತಾರೆ. ಹಿಗ್ಬಿನ್ಸ್ ಅವರು ಸ್ಮಾಲ್ ಸ್ಕ್ರೀನ್ನಾಗಿದ್ರು ಅಷ್ಟೇ, ಬಿಗ್ ಸ್ಕ್ರೀನ್ನಾಗಿದ್ರು ಅಷ್ಟೇ, ನಮ್ಮೆಲ್ಲರ ಹೃದಯವನ್ನು ಗೆಲ್ತಾರೆ. ಇಡೀ ತಂಡದವರಿಗೆ, ತಂಡದಲ್ಲಿ ಕೆಲಸ ಮಾಡೋದಂಥ ಪ್ರತಿಯೊಬ್ಬರಿಗೂ ಕೂಡ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಟೀಮ್ ಜಂಗಲ್ ಮಂಗಲ್. ನಮಸ್ಕಾರ. ತುಂಬ ಜನ ಹಿರಿಯರು ಇವತ್ತು ನಮ್ಮ ಸಿನಿಮಾ ನೋಡಿ ಇಲ್ಲಿ ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ನಮ್ಮ ಕೆಲಸ ಮುಗ್ದಿದೆ. ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ. ಬಟ್ ನಾನು ಸಿನಿಮಾ ಮಾಡೋಕ್ಕೆ ಹೊರಟಾಗ, ಅಂದರೆ ನನಗೆ ಯಾರು ಹಿರಿಯರು ಅಂತ ಇದ್ದರು ಈ ಇಂಡಸ್ಟ್ರಿಯಲ್ಲಿ, ಅವ್ರು ಹೇಳ್ತಾಯಿದ್ರು, ಸಿನಿಮಾ ನೋಡೋಕ್ಕೆ ಬರೋ ಪ್ರೇಕ್ಷಕನ ದುಡ್ಡಿಗಿಂತ ಅವನ ಟೈಮ್ ತುಂಬ ಇಂಪಾರ್ಟೆಂಟು. ಅವ್ನು ನಿನ್ನ ಕೊಡೋ ಟೈಮ್ ಇದೆಯಲ್ಲ, ಅದಕ್ಕೆ ನೀವು ಒಂದು ನ್ಯಾಯ ಒದಗಿಸಲೇಬೇಕು ಅಂತ. ಸೊ ಕಳೆದ ಒಂದು 2 ವರ್ಷದಿಂದ ನನ್ನ ಇಡೀ ತಂಡ ಎಲ್ಲರೂ ಸೇರಿ ಒಂದು ನೀವೇನು ಬಂದು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತೀರಲ್ಲ, ಅದಕ್ಕೊಂದು ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದೀವಿ. ಸೊ ಇನ್ನೂ ಈ ಸಿನಿಮಾ ನಮ್ಮದಲ್ಲ, ನಿಮ್ಮದು ಆ್ಯಕ್ಚುಲಿ. ಸೊ ಬಂದು ಎಲ್ಲರೂ ನೋಡಬೇಕು. ಆ್ಯಕ್ಚುಲಿ ಏನಂದರೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ಅದಿಲ್ಲ ಇದಿಲ್ಲ. ಬಟ್ ಜನರಿಗೂ ನಿಮಗೂ ನಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅಂತ ಗೊತ್ತಿದೆ. ಅಂದರೆ ಯಾವುದೇ ಸಿನಿಮಾ ನಾವು ಒಂದು ಹೊಸ ಸಿನಿಮಾ ಅಂತ ಬಂದು ಚೆನ್ನಾಗಿದೆ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿದ್ದ ನಾವು ಎಷ್ಟೇ ಕೇಳಿದ್ರು ನಿಮಗೆ ಆ ಟ್ರಸ್ಟ್ ಇಲ್ಲ ಇವತ್ತು. ಯಾಕಂದರೆ ಹೇಗೆ ನಂಬೋದು ಇವ್ರನ್ನ ಅಂತ ಆಗ್ಬಿಟ್ಟಿದೆ. ಬಟ್ ನಾನು ಕೇಳ್ತಾ ಇದ್ದೀನಿ, ಒಂದು ಸಲ ನಂಬಿಕೆ ತೋರಿಸಿ. ಇವತ್ತು ಆ್ಯಕ್ಚುಲಿ ನಾಳೆ 3 ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮದು ಹೆಬ್ಬುಲಿಕಟ್ಟು ಮತ್ತು ಇದು ಕಪಟ ನಾಟಕ ಸೂತ್ರಧಾರಿ ಫಸ್ಟ್ ಶೋ ಆ್ಯಕ್ಚುಲಿ. ಓಕೆ.
ಈ 3 ಸಿನಿಮಾದ ಟ್ರೈಲರ್ ನೋಡಿ, ಆ 3 ಸಿನಿಮಾಕ್ಕೂ ಒಂದು ಚಾನ್ಸ್ ಕೊಡಿ. ಒಂದ್ಸಲ ಬಂದು ಆ 3 ಸಿನಿಮಾನು ನೋಡಿ. ನಿಮ್ಗೆ ಯಾರಿಗೂ ಮೋಸ ಮಾಡಲ್ಲ. ನಾವು ಈ ಹೊಸ ಪೀಳಿಗೆ ಬರ್ತಾ ಇದ್ದೀವಿ. ಸೊ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಒಂದಷ್ಟು ವರ್ಷ ಇಲ್ಲಿ ಕೆಲಸ ಕಲಿತು ಆಮೇಲೆ ಬಂದು ಎಷ್ಟೋ ಸ್ಟ್ರಗಲ್ ಮಾಡಿ ಒಂದಷ್ಟು ವರ್ಷ ಸ್ಟ್ರಗಲ್ ಮಾಡಿ ನಿಮ್ಗೊಂದು ಪ್ರಾಡಕ್ಟ್ನ ಕೊಡಬೇಕು ಅಂತ ಬರ್ತೀವಲ್ಲ, ನಮ್ಮನ್ನು ಒಂದ್ಸಲ ನಮ್ಮ ಮೇಲೆ ನಂಬಿಕೆ ಇಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತಿದ್ವಿ. ಥ್ಯಾಂಕ್ ಯು. ಇದು ಒಂದು ನನ್ನ ಭಾಷೆ ಕನ್ನಡ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಮಂಗಳೂರು ಕನ್ನಡನ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಹರ್ಷಿತಾ, ಅವನು ಮತ್ತು ಶ್ರಾವಣಿ, ಆದ್ಯ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಆ್ಯಂಡ್ ಮಂಜು ಅವರಾಗಲಿ, ಯಶ್ ಶೆಟ್ಟಿ ಅವರಾಗಲಿ ಅಥವಾ ಡೈರೆಕ್ಟರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾನ ಬೆಳೆಸೋಣ, ಉಳಿಸೋಣ ಅಂತ ಕೇಳೋಣ. ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಯಾ, ಥ್ಯಾಂಕ್ ಯು. ಜಂಗಲ್ ಮಂಗಲ್ನ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಟ್ರೈಲರ್ ನೋಡಿದ ತಕ್ಷಣ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಇತ್ತು. ಆ್ಯಂಡ್ ತುಂಬ ಖುಷಿಯಾದ ವಿಚಾರ, ನಮ್ಮ ಹರ್ಷಿತ್ ಅವರು ಡೆಬ್ಯೂ ಮಾಡ್ತಾ ಇರೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ರಕ್ಷಿತ್ ಅವ್ರ ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಯಶ್ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಜನ ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಯಾಕಂದರೆ ಇಂಥ ಯಂಗ್ ಟ್ಯಾಲೆಂಟ್ಸ್ಗಳನ್ನ ನಮ್ಮಂಥವ್ರನ್ನೆಲ್ಲ ನೀವು ಥಿಯೇಟ್ರಿಗೆ ಬಂದ್ರೇ ನಾವು ಒಂದಿಷ್ಟು ಸಿನಿಮಾ ಸ್ಮಾಲ್ ಸ್ಕ್ರೀನಿಂದ ದೊಡ್ಡ ಸ್ಕ್ರೀನಿಗೆ ಬಂದು ಸಿನಿಮಾ ಮಾಡೋದಕ್ಕಾಗೋದು. ನಮ್ಮನ್ನೂ ಒಂದಿಷ್ಟು ಜನ ಪ್ರೊಡ್ಯೂಸರ್ಗಳು ನಂಬಿ ಸಿನಿಮಾ ಮಾಡೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಇಂಥ ಒಳ್ಳೆ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಈಗಷ್ಟೇ ಜಂಗಲ್ ಮಂಗಲ್ ನೋಡ್ಕೊಂಬಂದೆ. ಸೊ ನನಗೆ ಆ್ಯಕ್ಟ್ರೆಸ್ ಯಶ್ ಶೆಟ್ಟಿ ಇರ್ಬೋದು, ನಮ್ಮ ಹರ್ಷಿತ್ ಅವ್ರು ಇರ್ಬೋದು, ಉಗ್ರ ಮಂಜು ಅವ್ರು ಇರ್ಬೋದು, ಆಮೇಲೆ ನಮ್ಮ ತುಳುನಾಡಿನ ಒಂದಿಷ್ಟು ಒಳ್ಳೊಳ್ಳೆ ಕಲಾವಿದರುಗಳು, ಬಾಲ ರಜವಾಡಿ ಅವರು ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವರ್ ಆಲ್ ಗುಡ್ ಆ್ಯಕ್ಟರ್ಸ್. ಡೈರೆಕ್ಷನ್ ನಮ್ಮ ರಕ್ಷಿತ್ ಅವ್ರದ್ದು ಅದ್ಭುತ. ನನಗೆ ಈ ಸಿನಿಮಾದಲ್ಲಿ ಏನು ಹೇಳೋಕ್ಕೆ ಇಷ್ಟ ಅಂದರೆ ಡೀಟೇಲಿಂಗ್. ಒಂದು ನಾವೀಗ ನಮ್ಗೆ ಯಾಕೆ ಈಗ ಬೇರೆ ನಮ್ಮ ಪಕ್ಕದ ರಾಜ್ಯದ ಮಲಯಾಳಂ ಆಗಲಿ ಅಥವಾ ತಮಿಳಾಗಲಿ ಯಾಕೆ ಇಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಅಂದರೆ ಆ ಡೀಟೇಲಿಂಗ್ ಮಾಡ್ತಿರ್ತಾರೆ. ಒಂದು ಸಣ್ಣ ಸಣ್ಣ ಅಂಶನೂ ಎತ್ತಿಡಿದು ಅದನ್ನು ಆ್ಯಕ್ಟ್ರ್ ಕೈಲಿ ಮಾಡಿಸಿರೋದ್ರಲ್ಲಿ ನಮ್ಮ ನಿರ್ದೇಶಕರು ಗೆದ್ದಿದ್ದಾರೆ. ಅದ್ಭುತವಾಗಿ ಡೀಟೇಲಿಂಗ್ ಇದೆ. ದ ಮಾಸ್ಟರ್ ಸ್ಟ್ರೋಕ್ ಆಫ್ ದಿ ಮೂವಿ ಈಸ್ 92 ಮಿನಿಟ್ಸ್. ಒಂದು ಕಥೆನ ಎಷ್ಟು ಹೇಳಬೇಕು, ಎಷ್ಟೊತ್ತು ಹೇಳಬೇಕು ಅನ್ನೋದು ಡೈರೆಕ್ಟ್ರು ಮತ್ತು ಎಡಿಟ್ರು ಡಿಸೈಡ್ ಮಾಡಬೇಕು. ಸೊ ಅದನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ದಿಸ್ ಇಸ್ ದ ಮಾಸ್ಟರ್ ಸ್ಟ್ರೋಕ್ ನನ್ನ ಪ್ರಕಾರ. ನಿಮಗೆ ಎಲ್ಲೂ ಬೋರಂತೂ ಸಾಧ್ಯನೇ ಇಲ್ಲ. ಯಾಕೆಂದರೆ ಕಂಟೆಂಟ್ ತೊಗೊಂಡಿರೋದು, ಜಾಗ ಶೂಟ್ ಮಾಡಿರೋದು ಎಲ್ಲ ಅದ್ಭುತವಾಗಿದೆ. ಸೂಪರ್ ಸ್ಕ್ರೀನ್ ಪ್ಲೇ. ಒಂದು ಪುಸ್ತಕ ಓದ್ದಂಗೋ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ನೋಡ್ದಂಗೋ. ಆಮೇಲೆ ಕೆಲವೊಂದು ಶಾರ್ಟ್ಸ್ಗಳು ಎಷ್ಟು ಚೆನ್ನಾಗಿದೆ ಮೆಟಾಫರ್ ಅಂದರೆ, ಒಂದು ಹಿಂಟ್ ಕೊಟ್ಟಿರ್ತೀನಿ ನಾನು. ಒಂದು ಹುಳುದು ಒಂದು ಶಾರ್ಟ್ ಇದೆ, ಇರುವೆದು. ಇಡೀ ಒಂದು ಶಾರ್ಟು ಇಡೀ ಸಿನಿಮಾನ ಹೇಳುತ್ತೆ. ಸೊ ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಜಂಗಲ್ ಮಂಗಲ್ ಎಲ್ಲಿಗೂ ಒಳ್ಳೆಯದಾಗಲಿ. ಒಂದು ಒಳ್ಳೆ ಕಲ್ಟ್ ಕ್ಲಾಸಿಕಲ್ ಸಿನಿಮಾ ಕನ್ನಡಕ್ಕೆ ಬಂದಿದೆ. ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ತುಂಬ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಒಳ್ಳೆ ಸಿನಿಮಾ ಮಾಡೋಕ್ಕೂ ಅದೃಷ್ಟ ಬೇಕು, ಒಳ್ಳೆ ಸಿನಿಮಾ ನೋಡೋಕ್ಕೂ ಅದೃಷ್ಟ ಬೇಕು. ಸೊ ಒಳ್ಳೆ ಸಿನಿಮಾ ಮಾಡೋ ಅದೃಷ್ಟ ಟೀಮ್ ಅವ್ರು ತೊಗೊಂಡಿದ್ದಾರೆ. ಸೊ ಒಳ್ಳೆ ಸಿನಿಮಾ ನೋಡೋ ಅದೃಷ್ಟ ಕನ್ನಡ ಆಡಿಯನ್ಸ್ದು. ಖಂಡಿತವಾಗ್ಲೂ ಮಿಸ್ ಮಾಡದೆ ಬಂದು ನೋಡಿ. ಸೊ ಜಂಗಲ್ ಮಂಗಲ್ ಸಿನಿಮಾ ಟೈಟ್ಲು. ಸೊ ಏನಿಲ್ಲ ಅಂದರೆ ನಾನು ಓವರಾಲ್ ಸಿನಿಮಾ ನೋಡಿದಾಗ ನನಗನ್ಸಿದ್ದೇನು ಅಂದರೆ, ಮಲಯಾಳಂ ಸಿನಿಮಾ ಇನ್ನೊಂದು ಸಿನಿಮಾ ಅಂತೀವಿ, ಇದು ನಮ್ಮ ಅಚ್ಚ ಕನ್ನಡದ ಸಿನಿಮಾ. ಸ್ಟಾರ್ಟಿಂಗ್ ಫ್ರೇಮ್ ಕತೆ ಕೂತ್ಕೊಂಡ್ರೆ ಎಂಡ್ ಫ್ರೇಮ್ವರೆಗೂ ಒಂದು ಚೂರು ಬೋರ್ ಆಗಲ್ಲ ಸಿನಿಮಾ. ಮತ್ತು ಕುತೂಹಲ ಇದೆ. ಅಂದರೆ ಇದನ್ನು ಯಾವುದೋ ಒಂದು ತಮಿಳ್ ಸಿನಿಮಾ ನೋಡ್ತಾ ಇದ್ದೀನಾ ಅಥವಾ ಕನ್ನಡ ಸಿನಿಮಾನೇ ಆ ರೇಂಜಲ್ಲಿದೆ. ಸುಮ್ಮನೆ ಹೇಳೋದಲ್ಲ, ಒಳ್ಳೆ ಸಿನಿಮಾ. ಆ್ಯಂಡ್ ಇಲ್ಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಿಲ್ಲ, ಈ ಸಿನಿಮಾನೇ ತುಂಬ ದೊಡ್ಡ ಸಿನಿಮಾ. ಜನ ನೋಡಿ ಹರಿಸಿ ಬೆಳೆಸಬೇಕು. ಪ್ರತಿಯೊಬ್ಬರು ಕಲಾವಿದರು ಪರ್ಫಾರ್ಮೆನ್ಸು, ಯಶ್ ಶೆಟ್ಟಿ ಅವರು ಮತ್ತು ಹರ್ಷಿತಾ ಅವರು ಆ್ಯಂಡ್ ಮಂಜಣ್ಣ ವೆರಿ ನ್ಯಾಚುರಲ್. ಅವರು ಅಂತಲ್ಲ, ಪ್ರತಿ ಪಾತ್ರಗಳು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಜಂಗಲ್ ಮಂಗಲ್. ಇದೇನಂದರೆ ಅವ್ರಿಗೆ ಇವ್ರ ಶ್ಯೂರಿಟಿ, ಇವ್ರಿಗೆ ಅವ್ರ ಶ್ಯೂರಿಟಿ ಅನ್ನೋ ಥರ ನಾವು ಫಿಲಮ್ ಅವ್ರು ಏನು ಹೇಳಿದ್ರು ನಂಬಲ್ಲ ಆ್ಯಕ್ಚುಲಿ. ಯಾಕಂದರೆ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಕನ್ನಡದಲ್ಲಿ ಜಂಗಲ್ ಮಂಗಲ್ ಕೂಡ ಒಳ್ಳೆ ಸಿನಿಮಾ. ನನ್ನಿಂದ ಒಂದು 2-3 ಟಿಕೆಟ್ ಹೋದ್ರೂ ನನಗೆ ಖುಷಿನೇ. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಲ್ಲೇ ಬಂದು ಈ ಸಿನಿಮಾ ನೋಡಿ OTT ಆಗಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟಿಗೆ ಹೇಳ್ತೀನಿ, ನನ್ನನ್ನು ಮೊಟ್ಟ ಮೊದಲ ಬಾರಿಗೆ ಆ್ಯಕ್ಟಿಂಗ್ಗೆ ಕರ್ಕೊಂಬಂದಂಥ ನನ್ನ ಡೈರೆಕ್ಟರ್ ಇವರು ಅಮರೀಶ್ ಅನಂತ ಮೂವಿ ಮುಖಾಂತರ. ಎಸ್, ಬಟ್ ಟ್ಯಾಲೆಂಟ್ ಏನಿದೆಯಲ್ಲ, ಇವತ್ತೇನು ನೋಡ್ತಿದ್ದೀರೋ ಅವತ್ತು ಫಸ್ಟ್ ಸಿನಿಮಾಯಿಂದನೂ ಕೂಡ ಬರೋಕ್ಕೆ ಮುಂಚೆನೂ ಕೂಡ ಆ ಟ್ಯಾಲೆಂಟು ಶೆಟ್ರಲ್ಲಿತ್ತು. ಓಕೆ, ಆ ಟ್ಯಾಲೆಂಟ್ ಇರೋದಕ್ಕೆ ಆ ಸಿನಿಮಾಯಿಂದ ಆಗಲಿ ಈ ಸಿನಿಮಾಲಾಗಲಿ ಇವತ್ತು ಸ್ಕ್ರೀನ್ ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮಿಂಚ್ತಾ ಇರೋದು ಯಶ್ ಶೆಟ್ರು. ಫೈನಲಿ
ಈ ಜಂಗಲ್ ಮಂಗಲ್ ಸಿನಿಮಾ ನಾನು ಇವತ್ತು ನೋಡಿದಾಗ ಆ್ಯಕ್ಚುಲಿ ಈ ಒಂದು ವರ್ಷದಲ್ಲಿ ಬಂದಿರೋ ಸಿನಿಮಾಗಳು ಕ್ಲೈಮ್ಯಾಕ್ಸ್ ಆದಮೇಲೆ ಚಪ್ಪಾಳೆ ಹೊಡೆದಿರೋ ಸಿನಿಮಾಗಳು ತುಂಬ ಕಡಿಮೆ. ಅಂದರೆ ಸಿನಿಮಾ ಮುಗಿದ್ಮೇಲೆ ಒಂದು ಪ್ರೀಮಿಯರ್ ಶೋ ಅಲ್ಲಿ ಆಡಿಯನ್ಸ್ ಎದ್ಬಿಟ್ಟು ಚಪ್ಪಾಳೆ ಹೊಡಿತಾರೆ, ಅಥವಾ ಬೇರೆ ಯಾವುದೋ ದೊಡ್ಡ ಸಿನಿಮಾಗಳ ದೊಡ್ಡ ಸೆಲೆಬ್ರಿಟಿಗಳಾಗಿದ್ರೆ ಓಡ್ ಬಂದು ಹಕ್ ಮಾಡಿ ಇನ್ನೂ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಬಟ್ ಈ ಚಿಕ್ಕ ಸಿನಿಮಾ, ಒಂದು ಚಿಕ್ಕ ತಂಡ ಒಂದು ಚಿಕ್ಕ ಎಕ್ವಿಪ್ಮೆಂಟ್ನ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ನೋಡ್ಸ್ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೆಸ್ಟ್ ಸಿನಿಮಾ ಆಗ್ಬೋದು ಈ ವರ್ಷ. ಯಾಕಂದರೆ ಯಾವುದೇ ಆಡಂಬರ ಇಲ್ಲ, ಅಬ್ಬರ ಇಲ್ಲ, ಯಾವುದೇ ಫೈಟ್ಗಳಿಲ್ಲ, ಕಮರ್ಷಿಯಲ್ ಥಾಟ್ ಇಲ್ಲ, ಯಾವುದೇ ಇಲ್ಲದೇನೂ ಒಂದು ಒಳ್ಳೆ ಸಿನಿಮಾನ ಒಂದು ಅನ್ಯ ಭಾಷೆಗಳಿಗೆ ಏನು ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಒಂದು ಇಂಡಸ್ಟ್ರಿನ ಯಾವಾಗಲೂ ಕೂಡ ಆ ಭಾಷೆಯಲ್ಲಿ ಆ ಸಿನಿಮಾಗಳು ಬರ್ತಾ ಇದೆ, ಈ ಭಾಷೆಯಲ್ಲಿ ಈ ಡೈರೆಕ್ಟರ್ಗಳು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಆ ಒಂದು ಕಂಟೆಂಟ್ ಇರೋಂಥ ಸಿನಿಮಾ ಅಂಥ ಡೈರೆಕ್ಟರು ಅಂಥ ಆ್ಯಕ್ಟರ್ಗಳನ್ನ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಇವತ್ತು ಪ್ರೀಮಿಯರ್ ಶೋ ಅಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಇಲ್ಲಿ ಬರದೇ ಇರೋಂಥ ಸೆಲೆಬ್ರಿಟಿಗಳಿದ್ದಾರೋ ಖಂಡಿತವಾಗ್ಲೂ ಅವ್ರ ಸಿನಿಮಾ ನೋಡಿ ಖಂಡಿತವಾಗ್ಲೂ ಅವರೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಲೈವ್ ಕೊಟ್ಟು ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಇವತ್ತು ಇಲ್ಲಿ ಪ್ರೀಮಿಯರ್ ಶೋಗೆ ಬರದೇ ಇರ್ಬೋದು, ಬರದೇ ಇರೋರು ಕೂಡ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರೆ. ಅಂಥ ಒಂದು ಒಳ್ಳೆ ಸಿನಿಮಾ. ಯಾಕಂದರೆ ಆ ತಂಡ ಪೂರ್ತಿಯಾಗಿ ಒಬ್ಬ ಎಡಿಟರ್ ಎಷ್ಟು ನೀಟಾಗಿ ಒಂದು ಸಿನಿಮಾನ ಕಟ್ಕೊಡ್ಬೋದು ಅನ್ನೋದಕ್ಕೆ ಮನು ಶೆಟ್ಗರು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್. ಅಂಥ ಒಳ್ಳೆ ಎಡಿಟರು ಪ್ರತಿ ಸೀನ್ನು ಕೂಡ ಎಲ್ಲಿ ಕನೆಕ್ಟ್ ಮಾಡಬೇಕು, ಯಾವ ಡಾಟಿಂದ ಎಲ್ಲಿ ಶುರು ಆಗುತ್ತೆ ಸಿನಿಮಾ ಅನ್ನೋದು ಒಬ್ಬ ಎಡಿಟರ್ ಕೈಯಲ್ಲಿ ಇರುತ್ತೆ ಅನ್ನೋದು ಈ ಸಿನಿಮಾ ಒಂದು ಎಕ್ಸಾಂಪಲ್ ಆಗುತ್ತೆ. ಆ್ಯಕ್ಟರ್ಗಳ ಸೆಲೆಕ್ಷನಲ್ಲಿ ಉಗ್ರ ಮಂಜು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಗ ರೀಸೆಂಟ್ ಇಯರಲ್ಲಿ ಮಂಗಳೂರು ಕಡೆ ಒಂದು ಸಿನಿಮಾ, ಒಂದು ಪಂಚೆ, ಒಂದು ಆಡಂಬರ ಒಂದು ಸಿನಿಮಾ ಹಿಟ್ಟಾಯಿತು. ಈ ಕ್ಯಾರೆಕ್ಟ್ರಲ್ಲಿ ಆ ಉಗ್ರ ಮಂಜು ಅವರು ಮಿಂಚ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರ ಸೊಗಡಲ್ಲ ಇದು ಕ್ಯಾರೆಕ್ಟರು, ಬಟ್ ಸೊಗಡು ಅಲ್ದಿದ್ರು ಕೂಡ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಒಂದು ಕ್ಯಾರೆಕ್ಟ್ರು ಇಡೀ ಸಿನಿಮಾನ ಇಟ್ಕೊಂಡು ಹೋಗುತ್ತೆ. ಅದ್ರ ಜೊತೆ ಮುಖ್ಯ ಪಾತ್ರ ಮಾಡಿರ್ತಕ್ಕ ಯಶ್ ಶೆಟ್ಟಿ, ನನಗೆ ಯಾಕಂದರೆ ಈ ಪಾತ್ರದ ಬಗ್ಗೆ ಹೇಳಲೇಬೇಕು. ಒಬ್ಬ NSD ಸ್ಟೂಡೆಂಟು ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚಿಕ್ಕ ಪಾತ್ರಗಳಲ್ಲಿ ಬೆಳೀತಾ ಬಂದು ಒಂದು ಅದ್ಭುತವಾದ ಒಬ್ಬ ನಟ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಸ್ಫೂರ್ತಿ ಕೊಡುವಂಥ ಸಿನಿಮಾ ಜಂಗಲ್ ಮಂಗಲ್. ಒಂದು ಅತ್ಯುತ್ತಮವಾದ ಸಿನಿಮಾ. ಈ ಓಲ್ ತಂಡ ನನಗೆ ಯಾಕಂದರೆ ಫಸ್ಟ್ ಡೇಯಿಂದನೂ ಇಂಡಸ್ಟ್ರಿಯಲ್ಲಿ ಗೊತ್ತು, ಪ್ರತಿ ಟೆಕ್ನಿಷಿಯನ್ಸು ಗೊತ್ತು, ಪ್ರತಿ ಆ್ಯಕ್ಟರ್ಗೂ ಗೊತ್ತು, ಇಡೀ ತಂಡದಲ್ಲಿ ಮಾಡಿರೋ. ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಯಾಕಂದರೆ ಡೈರೆಕ್ಟ್ರು ನನ್ನ ಜೊತೆ ಕೆಲಸ ಮಾಡಿದರು. ಆ ಡೈರೆಕ್ಟ್ರು ಸಿನಿಮಾ ಕಥೆನ ಸೆಲೆಕ್ಟ್ ಮಾಡೋ ರೀತಿ, ಆ ಸೆಲೆಕ್ಷನ್ ಆಗಿರೋಂಥ ಲೊಕೇಶನ್ಸು ಪ್ರತಿಯೊಂದು ಕೂಡ ಒಂದು ಅಚ್ಚುಕಟ್ಟಾದ ಸಿನಿಮಾ. ನೀವು ಯಾವತ್ತೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಣ್ಣ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾನ ನೋಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಜಂಗಲ್ ಮಂಗಲ್ ನೋಡಿ ಅಂತ ನನ್ನ ಒಬ್ಬ ಡೈರೆಕ್ಟ್ರಾಗಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಹೀರೋಯಿನ್ ಬಗ್ಗೆ ಹೇಳಲೇಬೇಕು. ಒಂದು ಪಾತ್ರನ ಕೊಟ್ಟಾಗ ಇಡೀ ಸಿನಿಮಾ ಅಲ್ಲಿ ಆ ಮೂಡನ್ನ ಕ್ಯಾರಿ ಮಾಡಿರುತ್ತಾಗ ಒಳ್ಳೆ ಒಂದು ಪ್ರತಿಭೆ. ಖಂಡಿತವಾಗಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟಿ ಆಗ್ತಾರೆ. ಒಂದು ಅದ್ಭುತವಾದಂಥ ಕಲೆನ ಈ ಒಂದು ಸಿನಿಮಾಲಿ ನೋಡ್ಸಿದ್ದಾರೆ. ನನಗೆ ಭಾರಿ ಖುಷಿ ಆಯಿತು ಓಲ್ ತಂಡ. ಯಾಕಂದರೆ ನನಗೆ ಗೊತ್ತಿರೋವಂಥ ತಂಡ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನು ನೋಡಿದಾಗ ಒಂದು ಖುಷಿ ಆಗುತ್ತಲ್ಲ ಒಬ್ಬ ಡೈರೆಕ್ಟ್ರಿಗೆ. ಆ ಖುಷಿ ಖಂಡಿತವಾಗ್ಲೂ ನಾನು ತುಂಬ ದಿವಸ ಆಗಿತ್ತು ಕನ್ನಡ ಸಿನಿಮಾ ನೋಡಿ, ಇವತ್ತು ಪ್ರೀಮಿಯರ್ ಶೋ ನೋಡಿದ್ದು. ಪೂರ್ತಿ ತಂಡ ಅಚ್ಚುಕಟ್ಟಾಗಿರೋಂಥ ಸಿನಿಮಾ, ದಯವಿಟ್ಟು ನೋಡಿ. ಆಡಂಬರ ಇಲ್ಲ, ಅಬ್ಬರ ಇಲ್ಲ, ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ, ಅದು ಜಂಗಲ್ ಮಂಗಲ್. ಥ್ಯಾಂಕ್ ಯು ಸರ್. ಡೋಂಟ್ ಮಿಸ್ ಮಾಡಬೇಡಿ ಪ್ಲೀಸ್. ತುಂಬ ಆಗಬೇಕಿತ್ತು. ಯಾವುದು ಎಸ್, ಕಾಡಿಗೆ ಹೋಗ್ತಾರೆ ಇವರಿಬ್ಬರು. ಯಾಕೆ ಹೋಗ್ತಾರೆ, ಏನು ಜಂಗಲಲ್ಲಿ ಹೋಗಿ ಹೇಗೆ ಮಂಗಳ ಮಾಡ್ತಾರೆ ಅನ್ನೋದು ಈ ಸಿನಿಮಾದ ಟ್ವಿಸ್ಟು. ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನು ಹೇಳಬೇಕಂತ ಹೇಳಿದ್ರೆ, ಸಿಟಿಯ ಜಂಜಾಟದಿಂದ ಹಳ್ಳಿಯ ಲೈಫನ್ನು ಇಷ್ಟಪಡೋರಿಗೆ ಆ ನೇಟಿವಿಟಿ ಇದೆ, ಆ ಹಳ್ಳಿಯ ಮನೆಗಳಿದೆ. ನಮಗಂತೂ ನಮ್ಮ ಊರ ಕಡೆನೇ ಹೋದ ಫೀಲ್ ಆಯಿತು. ಒಂದ್ಸಲ ಇವನಿಗೆ ಗುಡ್ಡೆಗೆ ಹೋಗಿ ಬಂದಂಗೆ ಆಯಿತು. ಇಲ್ಲ, ಚೆನ್ನಾಗಿತ್ತು. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಯಶನ್ನ ಸಖತ್ತಾಗಿ ಮಾಡಿದ್ದಾರೆ. ಇವ್ರ ಬಗ್ಗೆ ಹೇಳಲಿಕ್ಕಿಲ್ಲ. ಅಂದ್ರೆ ಅವರೇ ಹೀರೋ ಅಲ್ಲ ಈ ಮೂವಿಗೆ ಅವರು ಹೀರೋ. ಅವರಿಲ್ಲೇ ಟ್ವಿಸ್ಟ್ ಆಗುತ್ತೆ. ಆಮೇಲೆ ಮಂಜುನ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಟೋಟಲ್ ಆಗಿ ಒಳ್ಳೆ ಪ್ಯಾಕೇಜ್, ಒಳ್ಳೆ ಕನ್ನಡದಲ್ಲಿ ಸಿನಿಮಾ ಬಂದಿದೆ. ಅದೇ ಹೇಳಿದಾಗ ಏನಂತ ಹೇಳಿದ್ರೆ, ಈಗ ಏನು ಗೊತ್ತಾ, ಈಗಿನವ್ರನ್ನ ಕ್ಯಾಚ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಒಳ್ಳೆ ಕೂತ್ಕೊಂಡು ಏನು ಗೊತ್ತಾ, ಈ ಪೋಸ್ಟರಲ್ಲಿ ಇದೆ ಗೊತ್ತಾಯ್ತು, ಇವರು ಹೀರೋಯಿನ್ಗೆ ಬಾಯಿ ಮುಚ್ಚಿದಾರಲ್ಲ, ನಾವು ಹಾಗೆ ಒಂದು ಇಂಟರ್ವಲ್ ನಂತರ ಹಿಂಗೆ ಬಾಯಿ ಮುಚ್ಚಿ ಕ್ಯೂರಿಯಾಸಿಟಿಲಿ ನೋಡುವಂಥ ಸಿನಿಮಾವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಸಿನಿಮಾವನ್ನು ನೋಡಿಲ್ಲ ಆದಷ್ಟು ಬೇಗ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಜಂಗಲ್ ಮಂಗಲ್. ಈಗ ಜಂಗಲಲ್ಲಿ ಇವರು ಹಂದಿ ಹಿಡಿಲಿಕ್ಕೆ ಹೋಗಿದ್ರಲ್ಲ, ಅವರು ಆ ಹಂದಿದ್ದು ಮಾತಾಡ್ತಾರೆ. ನಂಗಂತೂ ಒಂದು ಭಾಳ ಇಷ್ಟ ಆದ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವೆರಿ ನೈಸ್. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ಬಟ್ ನನಗೆ ಗೊತ್ತಿತ್ತು ಒಂದು ಏನೋ ಒಂದು ಸಖತ್ ಕಂಟೆಂಟ್ ಇರುತ್ತೆ ಅಂದರೆ ಯಶ್ ಅಣ್ಣನ ಸಿನಿಮಾ. ಬಟ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ, ಯಶ್ ಅಣ್ಣ ಅಂತೂ ನೆಕ್ಸ್ಟ್ ಲೆವೆಲು.
ಹೀರೋಯಿನ್ ಅಂತೂ ನೆಕ್ಸ್ಟ್ ಲೆವೆಲು, ಮಂಜಣ್ಣ ನೆಕ್ಸ್ಟ್ ಲೆವೆಲು, ಆಮೇಲೆ ಎಲ್ಲ ನಮ್ಮ ದೀಪಕಣ್ಣ ಆಗಿರ್ಬೋದು, ಪುಷ್ಪಣ್ಣ ಆಗಿರ್ಬೋದು, ಚಂದ್ರಶೇಖರ್ ಸರ್ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗಂತೂ ಭಾಳ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರದ ಕೇಳ್ಕೊಳ್ಳೋದು ಯಾರು ಮಿಸ್ ಮಾಡಬೇಡಿ, ಒಳ್ಳೆ ಕಂಟೆಂಟ್ ಸಿನಿಮಾ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ಬೋದಾ? ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಜಂಗಲ್ ಮಂಗಲ್ ಸಿನಿಮಾ ನೋಡೋಕೆ ಬಂದಿದೆ. ನನ್ನನ್ನೇನು ಯಾರೂ ಕರೆದಿಲ್ಲ, ನನ್ನನ್ನು ಡೈರೆಕ್ಟ್ರು ಕರೀಲಿಲ್ಲ, ಈ ಯಶ್ ಶೆಟ್ಟಿನ ಕರೀಲಿಲ್ಲ, ಯಾರೂ ಕರೀಲಿಲ್ಲ. ಬಟ್ ನನಗೆ ಸಿನಿಮಾ ಕರೆದಿದ್ರಾ? ಇಲ್ಲ ತಾನೆ, ಕರೆದಿರಲಿಲ್ಲ, ಕರೆದಿದ್ದಾರೆ. ಬಟ್ ಏನು ಅಂತಂದರೆ ಫಸ್ಟು ಪ್ರೀಮಿಯರ್ ಶೋ ಮಂಗಳೂರು ಕಡೆ ಎಲ್ಲ ಮಾಡಿ ಅಲ್ಲೆಲ್ಲ ರೆಸ್ಪಾನ್ಸ್ ಎಲ್ಲ ನೋಡಿದೆ, ತುಂಬ ಖುಷಿ ಆಯಿತು. ನಮ್ಮ ಯಶ್ ಶೆಟ್ಟಿದು, ನನ್ನ ಫ್ರೆಂಡ್ದು ಸಿನಿಮಾ ಈ ಥರ ರಿಲೀಸ್ ಆಗಿದೆ ಅಂತ ಗೊತ್ತಾದಾಗ ಅವ್ರು ಕರೀಲಿ ಬಿಡಲಿ, ನಾವಂತೂ ಇಲ್ಲಿ ಇರ್ತೀವಿ. ಅದೇ ಥರ ನಮ್ಮ ಕನ್ನಡ ಜನತೆಗೆ ನಾನೇನು ಕೇಳ್ಕೊತೀನಿ ಅಂದರೆ, ನಮ್ಮವ್ರ ಸಿನಿಮಾ ರಿಲೀಸ್ ಆದಾಗ, ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು, ಅದು ಒಳ್ಳೆ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ತುಂಬ ಒಳ್ಳೆ ಸಿನಿಮಾ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಂಪ್ಲೀಟ್ ಟೀಮ್, ಡೈರೆಕ್ಷನ್ ತುಂಬ ಇಷ್ಟ ಆಯಿತು, ಎಡಿಟಿಂಗ್ ತುಂಬ ಚೆನ್ನಾಗಿದೆ. ಯಶ್ ಶೆಟ್ಟಿ, ಯುವರ್ ಪರ್ಫಾರ್ಮೆನ್ಸ್ ಇಸ್ ಆಸಮ್. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವನ್ ಮಂಜು ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಒಂಥರ ಆಲ್ಫಾ ಮೇಲ್ ಥರ, ಮಂಜು ಅವ್ರನ್ನ ಈ ಥರ ನೋಡಿರಲಿಲ್ಲ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲರೂ ಹೋಗಿ ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜಂಗಲ್ ಮಂಗಲ್. ಒಳ್ಳೆಯದಾಗಲಿ. ಕನ್ನಡ ಸಿನಿಮಾಗೆ ಒಂದು ಹೊಸ ಔತಣ ಅಂತ ಹೇಳ್ಬೋದು. ಟ್ರೇಲರ್ ನೋಡಿ ಇದು ಬರೀ ಕಾಮಿಡಿ ಸಿನಿಮಾ, ಏನೋ ಒಂದು ಡಬಲ್ ಮೀನಿಂಗ್ ಇಟ್ಕೊಂಡು ಒಂದು ಕಾಮಿಡಿ ಸಿನಿಮಾ ಮಾಡಿದ್ದಾರೆ ಅಂದರೆ ಖಂಡಿತ ತಪ್ಪಾಗುತ್ತೆ. ಅಂಥವರೆಲ್ಲ ಬಂದು ಬಿಗ್ ಸ್ಕ್ರೀನಲ್ಲಿ ನೋಡಲೇಬೇಕು. ಯಾಕಂದರೆ ಸಿನಿಮಾ ಮುಗ್ದಾದ್ಮೇಲೆ ಅನಿಸುತ್ತೆ, ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಔತಣಗಳನ್ನು ಒಂದೇ ಎಲೆಯಲ್ಲಿ ಬಡಿಸ್ದಂಗಿದೆ. ಇಟ್ ಹ್ಯಾಸ್ ಎವ್ರಿಥಿಂಗ್ ಇನ್ ಇಟ್. ಆ್ಯಂಡ್ ಡೈರೆಕ್ಟರಿಂದ ಹಿಡಿದು ಸ್ಕ್ರೀನ್ ಪ್ಲೇ ಬರೆದಿರೋರಿಂದ ಹಿಡಿದು ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಖಂಡಿತ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಓಕೆನಾ? ಹಾಯ್, ನಮಸ್ಕಾರ. ಜಂಗಲ್ ಮಂಗಲ್, ಇಲ್ಲಿದೆ ಜಂಗಲ್ ಮಂಗಲ್. ಇವತ್ತು ಜಂಗಲ್ ಮಂಗಲ್ ಪ್ರೀಮಿಯರ್ ಶೋಗೆ ಬಂದಿದೆ. ಇಷ್ಟೋದವರೆಗೆ ಕೂತ್ಕೊಂಡು ಮೂವಿ ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಕನ್ನಡದಲ್ಲಿ ಸುಮಾರು ದಿನಗಳಾಯಿತು ಈ ಥರದ ಮೂವಿನ ನೋಡಿ. ಒಳ್ಳೆ ಮೂವಿ, ಥ್ರಿಲ್ಲಿಂಗ್ ಮೂವಿ. ಪ್ರತಿ ಕ್ಷಣನೂ ವಾಟ್ ನೆಕ್ಸ್ಟ್ ಅಂತ ಕೇಳುತ್ತೆ. ಮಂಜಣ್ಣನ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿಯಲ್ಲಿ. ನೋಡಿ ಮೂವಿನ, ಕನ್ನಡದ ಮೂವಿನ ಸಪೋರ್ಟ್ ಮಾಡಿ. ಜಂಗಲ್ ಮಂಗಲ್ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಅದರಲ್ಲಿ ನಮ್ಮ ಮಂಜಣ್ಣನಿಗೆ ಒಳ್ಳೆಯದಾಗಲಿ. ಉಗ್ರಂ ಮೂವಿಯಲ್ಲೂ ಕೂಡ ಉಗ್ರಮ್ಮೆ. ಥ್ಯಾಂಕ್ಸ್. ಜಂಗಲ್ ಮೇ ಮಂಗಲ್ ಅಂತ ಹಿಂದಿಲಿ ಒಂದು ಗಾದೆ ಮಾತಿದೆ, ತುಂಬ ಬಳಸ್ತಾ ಇರ್ತಾರೆ. ರೀಲ್ಸ್ ಎಲ್ಲ ನೋಡಿರ್ತೀರಾ, ಅದು ಸ್ವಲ್ಪ ಡಬಲ್ ಮೀನಿಂಗ್ ಬಳಸ್ತಾರೆ. ಬಟ್ ಇಲ್ಲಿ ಈ ಜಂಗಲ್ ಮಂಗಲ್ ಬೇರೆ ಥರ ಇದೆ. ಅಂದರೆ ಎಲ್ಲವೂ ಮಂಗಲ್ ಆಗಲ್ಲ, ಮಂಗಳ ಆಗುತ್ತೆ. ಗೆಲ್ತಾಳೆ, ಹೀರೋಯಿನ್ ಗೆಲ್ತಾಳೆ, ಅವ್ರ ಅಪ್ಪ ಗೆಲ್ತಾನೆ. ಒಂದು ಅಪ್ಪ ಮಗಳ ಸೆಂಟಿಮೆಂಟ್, ಒಂದು ಸಿಂಗಲ್ ಶಾಟ್ ಇದೆ, ಅದು ತುಂಬ ಇಂಪ್ರೆಷನ್ ಆಯಿತು. ಉಗ್ರಂ ಮಂಜು ಮತ್ತು ನಮ್ಮ ಯಶ್ ಶೆಟ್ಟಿ ಅವರಿಬ್ಬರು ಆವರಿಸ್ಕೊಂಡಿದ್ದಾರೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೀರೋಯಿನ್ ಆಗ್ಬೋದು, ಎಲ್ಲ ಪಾತ್ರಗಳು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ. ಕಾಡಲ್ಲಿ ಪೂರ್ತಿ ನಡೆಯುತ್ತೆ, ಫ್ಯಾಮಿಲಿ ಸಮೇತ ನೋಡ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಿ. ಎಲ್ರಿಗೂ ನಮಸ್ಕಾರ. ಒಂದು ವಿಷಯ ಏನಾಗುತ್ತಂದರೆ, ತುಂಬ ಬೇಜಾರಾಗುತ್ತೆ. ಒಂದು ಒಳ್ಳೆಯ ಸಿನಿಮಾಗೆ ಹೆಚ್ಚು ಜನ ಸಪೋರ್ಟ್ ಮಾಡೋಕ್ಕೆ ತುಂಬ ಕಮ್ಮಿ ಜನ ಬರ್ತಾರೆ, ಕಮ್ಮಿ ಮೀಡಿಯಾಗಳು ಬರುತ್ತೆ. ನಮ್ಮ ದುರಾದೃಷ್ಟ. ಒಂದು ಒಳ್ಳೆಯ ಸಿನಿಮಾ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿ ಸತಿ ನಾವು ಬರ್ತೀವಿ, ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಈ ಸಿನಿಮಾ ಮನಸಾರೆ ಹೇಳ್ತಾ ಇದ್ದೀವಿ, ಕನ್ನಡಕ್ಕೆ ಈ ವರ್ಷದಲ್ಲಿ ನೋಡಿರೋ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ ಆಗಿ, ನೋ ಡೌಟ್. ಯಾರಾದರೂ ಈ ಸಿನಿಮಾ ನೋಡಿ, ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ, ಆ್ಯಸ್ ಎ ಕ್ರಿಯೇಟರ್ ಆಗಿ, ಆ್ಯಸ್ ಎ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ 6 ಮಂತ್ಸಲ್ಲಿ ಎಷ್ಟೋ ನಮಗೂ ಬೇಜಾರಾಗುತ್ತೆ. ಯಾಕೆ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ವಲ್ಲ ನಮ್ಮಲ್ಲಿ, ನಾವು ಯಾಕೆ ಸೋಲ್ತಾನೆ ಇದ್ದೀವಿ ಪ್ರತಿ ಸತಿ ಅಂತ ಅನ್ನಿಸ್ತಾನೆ ಇರುತ್ತೆ. ಆದರೆ ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಯಿತು. ಕನ್ನಡದಲ್ಲೂ ಒಂದು ಒಳ್ಳೆ ಸಿನಿಮಾ ನೋಡಿದ್ವಪ್ಪ ಈ ವರ್ಷ ಕೊನೆಗೂ ಅಂತ. ಡೆಫಿನೆಟಾಗಿ ಇದು ತುಂಬ ಒಳ್ಳೆಯ ಸಿನಿಮಾ. ಹೆಚ್ಚು ಜನಕ್ಕೆ ಈ ಸಿನಿಮಾ ರೀಚ್ ಆಗಬೇಕು. ತುಂಬ ಕಮ್ಮಿ ಜನ ಇವತ್ತು ಬಂದಿದ್ದೀರಾ. ಅಟ್ಲೀಸ್ಟ್ ಬಂದಿರೋರೆಲ್ಲ, ನಾವೆಲ್ಲ ಅನ್ನ ತಿಂತಾ ಇರೋದು ಸಿನಿಮಾದಿಂದನೇ. ಸಿನಿಮಾಗಳು ಹಿಟ್ ಆದ್ರೇ ನಾವೆಲ್ಲ ಬದುಕೋಕ್ಕಾಗೋದು. ಮೀಡಿಯಾ ಇರ್ಬೋದು, ನಾವಿರ್ಬೋದು, ಪ್ರತಿಯೊಬ್ಬರು ಇವತ್ತು ಬದುಕಬೇಕಪ್ಪ ಅಂತಂದರೆ ಸಿನಿಮಾಗಳು ಹಿಟ್ ಆದ್ರೇ ನಿಮಗೂ ಹೆಚ್ಚು ಕೆಲಸ ಸಿಗುತ್ತೆ.
ಅದರಿಂದ ಈ ಸಿನಿಮಾದವ್ರು ನಿಮಗೆ ದುಡ್ಡು ಕೊಡ್ತಾರೋ ದುಡ್ಡು ಕೊಡೋದಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಈ ಸಿನಿಮಾನ ಹೆಚ್ಚು ಜನ ರೀಚ್ ಆಗೋವರೆಗೂ ಈ ಸಿನಿಮಾನ ತಲುಪಿಸಿ. ಬಿಕಾಸ್ ಏಕೆಂತಂದರೆ ಕನ್ನಡದಲ್ಲಿ ನಾನು ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ, ತುಂಬ ಸತಿ ಪ್ರೀಮಿಯರ್ಗಳಿಗೆ ಬರ್ತಿದ್ದೀವಿ. ನಾವು ಹೇಳ್ತೀವಿ ಹೀರೋ ಚೆನ್ನಾಗಿ ಮಾಡಿದ್ದಾನೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾಮ್ರಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಜಂಗಲ್ ಮಂಗಲ್ ಸಿನಿಮಾ ತುಂಬ ಅದ್ಭುತವಾಗಿದೆ. ಶೆಟ್ರಂತೂ ಸಖತ್ತಾಗಿ ಮಾಡಿದ್ದಾರೆ. ಮಂಜನ ಬಗ್ಗೆ ಹೇಳಂಗೇ ಇಲ್ಲ, ನಾವು ಅವರ ಫ್ಯಾನ್ ನಾವು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಫರ್ಟ್ ಇಲ್ಲೆಲ್ಲ ಕಾಣುತ್ತೆ. ಬೇರೆ ಲ್ಯಾಂಗ್ವೇಜ್ಗೆಲ್ಲ ನಾವು ತುಂಬ ಸಪೋರ್ಟ್ ಮಾಡ್ತೀವಿ, ತುಂಬ ಸಿನಿಮಾಗಳು ನೋಡ್ತೀವಿ. ಈ ಥರ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಸಿನಿಮಾ ಫಸ್ಟ್ ಫ್ರೇಮಿಂದ ಎಂಡ್ವರೆಗೂ ತುಂಬ ಕ್ಯೂರಿಯಾಸಿಟಿಯಾಗಿ ಥ್ರಿಲ್ಲಾಗಿ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕ್ವೈಟ್ ನ್ಯಾಚುರಲ್ ಆಗಿದೆ. ಈ ಥರ ಸಿನಿಮಾಗಳಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಜಂಗಲ್ ಮಂಗಲ್ ಸಿನಿಮಾನ ಸಿಂಗಲಾಗಿ ನೋಡಬೇಡಿ, ಇಡೀ ಫ್ಯಾಮಿಲಿಯಾಗಿ ಬಂದು ಈ ಸಿನಿಮಾ ನೋಡಿ ಹಾರೈಸಿ. ಆಲ್ ದ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು ಥ್ಯಾಂಕ್ಸ್. ಹಾಯ್, ಜಂಗಲ್ ಮಂಗಲ್ ಈಗ ತಾನೇ ಸಿನಿಮಾ ನೋಡಿದೆ. ಸತ್ಯವಾಗ್ಲೂ ಈ ಸಿನಿಮಾ ಚೆನ್ನಾಗಿದೆ. ಇವನು ಪಾಪ್ಕಾರ್ನ್ ಕೊಡಿಸ್ದ ಅಥವಾ ಇವನು ಫ್ರೀಯಾಗಿ ಪೆಪ್ಸಿ ಕೊಟ್ಟ ಅಂದ್ಬಿಟ್ಟು ಹೇಳ್ತಿಲ್ಲ. ನಾನು ಹಂಗೆ ಕುಡಿದ್ರು ತಿಂದ್ರು ಹಿಂದೆ ಬಾಗಿಲಿಂದ ಹೊರಟೋಗ್ಬಿಡ್ತೀನಿ. ಸುಳ್ಗಿಲ್ ಹೇಳಲ್ಲ. ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ. ಮುಖ್ಯವಾಗಿ ಈ ಸಿನಿಮಾ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಬಿಕಾಸ್ ಆ ಮೊದಲು ಬರೋ ಫಸ್ಟ್ ಆಫ್ ಆಲ್ ಬರೋ ಎಲ್ಲ ಶಾರ್ಟ್ಗಳನ್ನು ಸೆಕೆಂಡ್ ಹಾಫಲ್ಲಿ ಕನ್ವೆ ಮಾಡ್ತಾರೆ. ಪ್ರತಿ ಶಾರ್ಟ್ಗೂ ಒಂದು ಲಿಂಕ್ ಇದೆ ಸರ್. ಅದ್ಭುತ ಸರ್ ಡೈರೆಕ್ಟ್ ಇದ್ರದ್ದು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಯಶು ಅವ್ನು ಯಾವಾಗಲೂ ಅದ್ಭುತ ಆ್ಯಕ್ಟಿಂಗ್ಗಳು. ನಾನು ಆಗಿಂದ ಜೊತೆಲೇ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಒಂದು 25 ಸಿನಿಮಾ ಒಟ್ಟಿಗೆ ಮಾಡಿದ್ದೀವಿ. ಸೊ ಸೂಪರಾಗಿ ಮಾಡಿದ್ದೀವಿ ಯಶು. ಆ್ಯಂಡ್ ಇದರಲ್ಲಿ ನಂಗೆ ತುಂಬ ಖುಷಿಯಾಗಿದ್ದು ನಮ್ಮ ಮಂಜು ಕ್ಯಾರೆಕ್ಟ್ರು. ಸತ್ಯವಾಗ್ಲೂ ಮಲಯಾಳಂ ಫಿಲಮ್ ಒಂದು ಕಾಲ ಅಂತ ಇದೆ, ಅದರಲ್ಲಿ ಟೊವಿನೋ ಥಾಮಸ್ ಸರ್ದು ಒಂದು ಕ್ಯಾರೆಕ್ಟರ್ ಇದೆ. ಮಂಜು ನಂಗೆ ಆ ಟೊವಿನೋ ಥಾಮಸ್ ಸರ್ ಕರೆ ಕಂಡಿದ್ದೀವಿ. ಇವತ್ತು ಪಕ್ಕದಲ್ಲಿದೆ ಅಂತೆಲ್ಲ ಓಡ್ಬಿಡ್ತಾ ಇದೆ, ನನಗೆ ಕಂಡಿದ್ದೀನೋ. ತುಂಬ ಚೆನ್ನಾಗಿದೆ ಸಿನಿಮಾ, ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ನೋಡಿ. ಮ್ಯಾಮ್ ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮ ತಂದೆ ಪಾತ್ರದವ್ರು ಚೆನ್ನಾಗಿ ಮಾಡಿದ್ದಾರೆ. ರಾಜು ಬಾಲ್ವಾಡಿ ಅವ್ರದ್ದು ಅದ್ಭುತವಾಗಿದೆ. ಪ್ಲೀಸ್ ಇದೊಂದು ಒಳ್ಳೆ ಸಿನಿಮಾ, ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಜನಗಳು ಬಂದು ಈ ಟೀಮಿಗೆ ಸಪೋರ್ಟ್ ಮಾಡಿ. ಮಗ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜು. ಸಹಜವಾಗಿ ಕನ್ನಡ ಸಿನಿಮಾ ಅಂತ ಹೇಳಿದ ತಕ್ಷಣವೇ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಭಾಳಷ್ಟು ಕಂಪ್ಲೇಂಟು. ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್. ನೋಡಿ, ಮಲಯಾಳಂ ಸಿನಿಮಾ ಬಂದಿದ್ದ ತಕ್ಷಣವೇ ಮಲಯಾಳಂ ಸಿನಿಮಾದ ಬಗ್ಗೆ, ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾರೆ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಆ ಒಂದು ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಎಲ್ಲೂ ಬಿಲ್ಡಪ್ ಇಲ್ಲ. ಆ್ಯಂಡ್ ಒಳ್ಳೆ ಒಂದು ಕತೆ ಇದೆ. ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇಷ್ಟವಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಕನ್ನಡ ಸಿನಿಮಾ ಚೆನ್ನಾಗಿ ಆಗಲ್ಲ ಅಂತ ಹೇಳೋದಕ್ಕೆ, ದಯವಿಟ್ಟು ಬನ್ನಿ, ಥಿಯೇಟ್ರಿಗೆ ಬನ್ನಿ. ಈ ಥರದ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಿನಿಮಾ ನೋಡಿದ ಫೀಲಿಂಗ್ ಇರುತ್ತೆ. ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂಜು ಆಲ್ಸೋ ಡನ್ ವೆರಿ ಗುಡ್ ಜಾಬ್. ನೀವು ಕೂಡ ಚೆನ್ನಾಗಿ ಮಾಡಿದ್ರಿ. ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ನಂದು ಒಂದೇ ರಿಕ್ವೆಸ್ಟ್, ಕನ್ನಡದವರಾಗಿ ನಾವು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಆದರೆ ನಾನು ಹೇಳೋದು, ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಾರೆ. ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬಂದ್ರೇ ಸಿನಿಮಾ ಚೆನ್ನಾಗಿ ಆಗೋದು. ಸಿನಿಮಾ ಚೆನ್ನಾಗಾಗಿದ್ರೆ ಜನನೂ ಬರೋದು. ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಿ. ನಮ್ಮ ಊರಲ್ಲಿದ್ದಾಗಿರುವ ಎಲ್ಲ ಪಾತ್ರಗಳ ಮಧ್ಯದಲ್ಲಿ ನಿಮ್ಮನ್ನು ಕೂಡ ನಮ್ಮೂರಿನವ್ರಿಗೆ ಅಂದ್ಕೊಂಡ್ಬಿಟ್ಟಿದೆ. ಯಾಕಂದರೆ ಆ ಪಂಚೆ ಉಡೋ ಸ್ಟೈಲಲ್ಲಿ ಗೊತ್ತಾಗುತ್ತೆ ಸಹಜವಾಗಿ ಪಂಚೆ ಹೆಂಗೆ ನಮ್ಮ ಊರಲ್ಲಿ ಉಡ್ತಾರೆ ಅಂತ. ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಹಾಯ್, ನಮಸ್ಕಾರ. ಆ್ಯಕ್ಚುಲಿ ಇಂಥ ಒಳ್ಳೆ ಕಲಾವಿದ್ರ ಪಕ್ಕ ನಿಂತ್ಕೊಂಡಿದ್ದು ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ. ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಹೇಳ್ದಂಗೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ ಮೂವಿನ. ಆಮೇಲೆ ಯಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಶೆಟ್ರನ್ನ ನಾನು ಅಭಿಸಾರಿಕೆನೋ ಒಂದು ಮೂವಿಯಿಂದ ನೋಡ್ತಾ ಇರೋದು. ನನ್ನ ಫ್ರೆಂಡೇ ಆ್ಯಕ್ಚುಲಿ ಹೀರೋ. ಬಟ್ ಆದರೆ ಇಡೀ ಸಿನಿಮಾನ ಡಾಮಿನೇಟ್ ಮಾಡಿದ್ದೆ ಇವರು. ಅಂಥ ಒಳ್ಳೆ ಪರ್ಫಾರ್ಮರು. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಮೇಡಮ್ ಹರ್ಷಿತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ನ. ಆಮೇಲೆ ಮಂಜಣ್ಣನ ಬಗ್ಗೆ ಹೇಳಂಗೆ ಇಲ್ಲ, ಪರ್ಫೆಕ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಮಂಜಣ್ಣನ ಎಂಟ್ರಿನೇ ಮಜಾ ಇತ್ತು. ಹಿಂಗೆ ನಿಂತ್ಕೊಂಡು ಒಂದೊಳ್ಳೆ ಖರಾಬಾಗಿ ನೋಡ್ತಾ ಇರ್ತಾರೆ. ತುಂಬ ಖುಷಿ ಕೊಡ್ತು. ಆ್ಯಕ್ಚುಲಿ ಮಂಜಣ್ಣನ ಬಗ್ಗೆ ಹೇಳೋಂಗಿಲ್ಲ. ಒಳ್ಳೆ ಆ್ಯಕ್ಟರು, ಒಳ್ಳೆ ಕಲಾವಿದ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಮೂವಿ ಬರ್ತಿರೋದು ತುಂಬ ಖುಷಿ ಕೊಡುತ್ತೆ. ಸೊ ದಯವಿಟ್ಟು ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಸ್ ಅ ಡೈರೆಕ್ಟರ್ ವೆರಿ ವೆರಿ ಗುಡ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ತುಂಬ ಒಳ್ಳೆ ಸಕ್ಸಸ್ ಕಾಣ್ರಿ. ಥ್ಯಾಂಕ್ ಯು ಸೋ ಮಚ್.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಸ್ಟೋರಿ, ಒಂದು ಒಳ್ಳೆ ಮೂವಿ ನೋಡೋಕ್ಕೆ ಸಿಕ್ತು. ನನಗೆ ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತು. ಆ್ಯಂಡ್ ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಎಲ್ಲೂ ಬೋರೇ ಅನಿಸಲ್ಲ. ಒಂದು ಸೀನ್ ಆದಮೇಲೆ ಒಂದು ಸೀನ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಎಲ್ಲರೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಮೂವಿಗೆ ಬಂದಿದ್ದೀನಿ ಎಲ್ಲರೂ ನನ್ನ ಫ್ರೆಂಡ್ಸು ಅಂತ ಹೇಳ್ತಾ ಇಲ್ಲ. ಜಂಗಲ್ ಮಂಗಲ್ ಮೂವಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ವೆರಿ ಎಕ್ಸೈಟ್ಮೆಂಟ್ಸ್ ಇದರಲ್ಲಿ ತುಂಬ ಹಾಕಿದ್ದಾರೆ. ಸೊ ಆ್ಯಂಡ್ ಯಶ್ ಶೆಟ್ಟಿ ಅವ್ರ ಜೊತೆ ನಾನು ಆಲ್ಮೋಸ್ಟ್ ಲಾಸ್ಟ್ ಪ್ರಾಜೆಕ್ಟ್ ಸೋಮು ಸೌಂಡ್ ಇಂಜಿನಿಯರ್ ವರ್ಕ್ ಮಾಡಿದ್ದೆ. ಅದರಲ್ಲಿ ನೀವು ಅವ್ರನ್ನ ತುಂಬ ರಾ ಕ್ಯಾರೆಕ್ಟರ್ ನೋಡ್ಬೋದು. ಬಟ್ ಇದರಲ್ಲಿ ಅವರು ತುಂಬ ರೊಮ್ಯಾಂಟಿಕ್ ಆಗಿ ಸಾಫ್ಟಾಗಿ ಕಾಣಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ಮಂಜಣ್ಣ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ. ಹೀಸ್ ಆ್ಯಕ್ಟಿಂಗ್ ಈಸ್ ಸೂಪರ್, ಹೀಸ್ ಕ್ಯಾರೆಕ್ಟರ್ ಈಸ್ ಸೂಪರ್. ಸೊ ಎಂದೇ ಎಲ್ಲ ಹೇಳಬೇಕು ಅಂದರೆ ಓವರ್ ಆಲ್ ದ ಟೀಮ್ ಈಸ್ ವೆರಿ ನೈಸ್. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್ ಅಂತ ಹೇಳ್ಬೋದು, ಈಸ್ ನಾಟ್ ದೇರ್. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಅಪರೂಪವಾದ ಒಂದು ಪಿಕ್ಚರ್ ನೋಡಿದ್ದೀವಿ, ಜಂಗಲ್ ಮಂಗಲ್ ಅಂತ. ನಿಜಕ್ಕೂ ಆ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು, ಎಸ್ಪೆಷಲಿ ಕ್ಯಾಮ್ರಾಮನ್ ಅಂತೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸ್ಟೋರಿ ನಿರ್ದೇಶನ ಹಂಗೆ ಮಾಡಿದ್ದಾರೆ. ಲೊಕೇಶನ್ನು ಎಲ್ಲ ಸೇರಿದ್ರೆ ಪಿಕ್ಚರು 100 ಮಾರ್ಕ್ಸ್ ಔಟ್ ಆಫ್ 100 ಕೊಡಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗಿ ಸಕ್ಸಸ್ ಆಗಲೇಬೇಕು ಪಿಕ್ಚರ್ ಇದು. ಯಾಕಂದರೆ ಮಂಗಳೂರು ಜನ ಭಾಳ ಇಷ್ಟಪಡ್ತಾರೆ, ಅವ್ರ ಜನಗಳು ಬೆಳೆಸ್ತಾರೆ. ಹಾಗೆ ನಮ್ಮ ಬೆಂಗಳೂರಲ್ಲಿ ಓಡಿದ್ರು ಮಂಗಳೂರಂತೂ 100% ಪಿಕ್ಚರ್ ಓಡುತ್ತೆ, ಜನ ನೋಡ್ತಾರೆ. ಆ ಲೊಕೇಶನ್, ಸಿನಿಮಾ, ಆ ಡೈಲಾಗ್ ಇದೆಯಲ್ಲ ಭಾಳ ಚೆನ್ನಾಗಿದೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಕ್ಯಾಮ್ರಾಮನ್, ಎಸ್ಪೆಷಲಿ ಕ್ಯಾಮ್ರಾಮನ್ ಅವ್ರು ಎಲ್ಲಿಂದ ಇದು ಮಾಡಿದ್ದಾರೆ ಗೊತ್ತಾ? ಹಾಂ, ವಿಷ್ಣು ಸರ್ ಅಂತ. ವಿಷ್ಣು ಸರ್ಗೆ ನಾನು ಅನಂತ ಧನ್ಯವಾದಗಳು ಅರ್ಪಿಸ್ತೀನಿ. ಭಾಳ ಚೆನ್ನಾಗಿ ಪಿಕ್ಚರ್ನ ತೋರಿಸಿದ್ದಾರೆ ನಿಮಗೆ. ನಮ್ಮ ಕಣ್ಣು ಮುಂದೆನೇ ಆ ಲೊಕೇಶನು ಎಂಥದ್ದು ಇದೆಲ್ಲ. ಎಲ್ಲರೂ ವಿಲ್ಲನ್ ಪಾರ್ಟ್ ಮಾಡಿರೋರು ಇವರು ನಮ್ಮ ಆಶ್ರಿತ ಉಗ್ರಮಂಜು ಅಂತ ಉಗ್ರ ಮಂಜು ಎಲ್ಲರೂ ಭಾಳ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಿ ಪಿಕ್ಚರ್ನ. ಯೂಟ್ಯೂಬ್ ನೋಡ್ಬೇಡಿ, ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಿದ್ರೆ ನಿರ್ಮಾಪಕರು ಬದುಕ್ತಾರೆ. ಇನ್ನೊಂದು 10 ಪಿಕ್ಚರ್ ತೆಗಿತಾರೆ. ಪಿಕ್ಚರ್ಗೆ ಸಿನಿಮಾ ಟಾಕೀಸ್ಗೆ ಹೋಗಿ ನೋಡಬೇಕು. ಅಟ್ಲೀಸ್ಟ್ 7 ಕೋಟಿ ಜನರು 1 ಕೋಟಿ ಜನ ನೋಡಿದ್ರೆ ಸಾಕು, ನಮ್ಮ ಪಿಕ್ಚರ್ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.